ದಾವಣಗೆರೆ ಹರಿಹರದ ಪಂಚಮಸಾಲಿ ಮಠದ ವಿವಾದ ಏನಿದೆ ಇದು ದಿನದಿನಕ್ಕೂ ಕೂಡ ತಾರಕಕ್ಕೇರ್ತಾ ಇದೆ. ಸರ್ಕಾರ ಕೊಟ್ಟಂತಹ 11 ಕೋಟಿ ಹಣ, ಈ ಹಣದಲ್ಲಿ 8 ಕೋಟಿ ಹಣ ದುರ್ಬಳಕೆ ಆಗಿದೆ ಅನ್ನೋ ಆರೋಪ. ಮಾರ್ಚ್ 10ರಂದು ನಡೆದಿದ್ದ ಟ್ರಸ್ಟಿಗಳ ಗಲಾಟೆ, ಈ ಗಲಾಟೆಯ ಸಿಸಿಟಿವಿ ದೃಶ್ಯ ಈಗ ವೈರಲ್ ಆಗ್ತಾ ಇದೆ. ದಾವಣಗೆರೆ ಜಿಲ್ಲೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಪಂಚಮಸಾಲಿ ಪೀಠದ ಲೆಕ್ಕಪತ್ರದ ವಿಚಾರವಾಗಿ ವಾಗ್ವಾದ ನಡೆಯುತ್ತೆ. ಆ ಸಿಸಿಟಿವಿ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಟ್ರಸ್ಟಿಗಳ ಸಭೆ, ಆ ಸಭೆಯಲ್ಲಿ ನಡೆದಂತಹ ಗಲಾಟೆಯ ದೃಶ್ಯ ಇದು. ಈ ದೃಶ್ಯ ಎಲ್ಲೆಡೆಯೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಮಠದ ಹಣ, ಈ ಹಣದ ಲೆಕ್ಕವನ್ನ ವಚನಾನಂದ ಶ್ರೀ ಬೆಂಬಲಿತ ಟ್ರಸ್ಟಿಗಳು ಕೇಳಿದ್ರು. ಮಠದ ಲೆಕ್ಕಪತ್ರ ಕೇಳಿದ್ದಕ್ಕೆ ವಚನಾನಂದ ಶ್ರೀ ವಿರುದ್ಧವೇ ಟ್ರಸ್ಟಿಗಳು ತಿರುಗಿ ಬಿದ್ದಿದ್ರು. ಮಾರ್ಚ್ 10ರಂದು ಈ ಗಲಾಟೆ ನಡೆದಿತ್ತು. ಈ ಗಲಾಟೆಯ ಸಿಸಿಟಿವಿ ದೃಶ್ಯ ಇದು. ಹರಿಹರ ಪಂಚಮಸಾಲಿ ಲಿಂಗಾಯತ ಪೀಠದ ಟ್ರಸ್ಟಿಗಳಲ್ಲೇ 2 ಬಣ ಇದೆ. ಒಂದು ಬಣ ವಚನಾನಂದ ಶ್ರೀಗಳ ಪರ, ಮತ್ತೊಂದು ಶ್ರೀಗಳ ವಿರುದ್ಧ. ಈ ರೀತಿ 2 ಬಣಗಳಿದಾವೆ. ವಚನಾನಂದ ಶ್ರೀಗಳು ಶ್ವಾಸಪೀಠ ತೊರೆಯಬೇಕು ಅಂತ ಒಂದು ಬಣ ಒತ್ತಾಯ ಮಾಡ್ತಾ ಇದೆ. ಸರ್ಕಾರದ ಹಣ ದುರ್ಬಳಕೆ ಆರೋಪದ ನಂತರ ಟ್ರಸ್ಟಿಗಳಲ್ಲೇ 2 ಬಣ ಸೃಷ್ಟಿಯಾಗಿದೆ. ಧರ್ಮದರ್ಶಿ ಬಾವಿ ಬೆಟ್ಟಪ್ಪ, ಬಿಸಿ ಉಮಾಪತಿ ವಚನಾನಂದ ಶ್ರೀಗಳ ವಿರುದ್ಧ ಆಡಳಿತಾಧಿಕಾರಿ ರಾಜ್ಕುಮಾರ್ ಸೋಮಣ್ಣ ಬೇವಿನ ಮರದ ಇವರು ಶ್ರೀಗಳ ಪರವಾಗಿದ್ದಾರೆ. ಈ ರೀತಿ ಪರ ಮತ್ತು ವಿರೋಧ 2 ಬಣಗಳು ಸೃಷ್ಟಿಯಾಗಿದೆ. ಬೆಂಗಳೂರಿನ ಶ್ವಾಸಗುರು ಪೀಠ ತ್ಯಜಿಸಬೇಕು ಅನ್ನೋದು ಧರ್ಮದರ್ಶಿ ಬೆಟ್ಟಪ್ಪ ಪಟ್ಟು ಹಿಡಿದಿದ್ದಾರೆ. ಕೇವಲ ಪಂಚಮಸಾಲಿ ಪೀಠದಲ್ಲಿ ಮಾತ್ರ ಮುಂದುವರಿಲಿ, ಅದಕ್ಕೇನು ಅಭ್ಯಂತರ ಇಲ್ಲ ಅನ್ನೋದು ಅವರ ಒತ್ತಾಯ. 2 ಪೀಠದಲ್ಲಿ ವಚನಾನಂದ ಶ್ರೀ ಇರಬಾರದು ಅಂತ ಧರ್ಮದರ್ಶಿಗಳು ಪಟ್ಟು ಹಿಡಿದಿದ್ದಾರೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ನಂತರ ಹರಿಹರ ಪೀಠದಲ್ಲೂ ಕೂಡ ವಿವಾದ ಉಂಟಾಗಿದೆ. ಮಾರ್ಚ್ 24ಕ್ಕೆ ದಾವಣಗೆರೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟಿಗಳ ಸಭೆ. ಟ್ರಸ್ಟಿ ಸಭೆಯಲ್ಲಿ ವಚನಾನಂದ ಶ್ರೀ ಅಂತಿಮ ನಿರ್ಧಾರ ತಿಳಿಸೋದಿಕ್ಕೆ ಗಡುವು ಕೊಡಲಾಗಿದೆ. ಸ್ವಾಮೀಜಿಯ ವರ್ತನೆ ಹೆಚ್ಚು ಕಡಿಮೆ ಆದರೆ ತೆಗೆಯಬಹುದು ಅಂತ ಬಯಲಾದಲ್ಲಿದೆ. ಪೀಠದಿಂದ ಕಿತ್ತು ಹಾಕ್ತಾರೆ ಅಂತ ವಚನಾನಂದ ಶ್ರೀಗಳು ಭಾವಿಸಿರ್ಬೋದು. ವಚನಾನಂದ ಶ್ರೀಗಳನ್ನ ತೆಗೆಯಲ್ಲ, ತಿದ್ದುವ ಕೆಲಸ ಅಂತ ಧರ್ಮದರ್ಶಿ ಬೆಟ್ಟಪ್ಪ ಅವ್ರು ಹೇಳ್ತಾ ಇದ್ದಾರೆ. ಶ್ರೀಗಳು ಅವಾಚ್ಯ ಪದಗಳನ್ನ ಬಳಸ್ತಾರೆ, ನಿಮ್ಮ ಆಚಾರ ವಿಚಾರ ತಿದ್ಕೊಳ್ಳಿ, ಅದಕ್ಕೆ ಅವಕಾಶ ಇದೆ. ಸಭೆಯನ್ನು 10ನೇ ತಾರೀಕು ಸಭೆಯನ್ನು ಕರೆದಂಥದ್ದು ನಮ್ಮ ಸ್ವಾಮಿಗಳು ಯಾಕೋ ಪೂಜಾ ಪುನಸ್ಕಾರ ಅಂತ ಯಾವನೂ ಮಾಡ್ತಾ ಇಲ್ಲ. ಅದನ್ನು ಹಿಂದೆಲ್ಲ ತಿದ್ದಿದ್ವಿ. ನಮಗೆ ಭಾಳ ಸರ್ತಿ ಇಲ್ಲ ನಾನು ತಿದ್ಕೊಂಡು ಹೋಗ್ತೀನಿ ಹಂಗೆ ಅಂತೇಳಿ ಇಲ್ಲಿ ತನಕ ಬಂದರು. ಆಮೇಲೆ ನಾನು ನಿಮಗೆ ಗೊತ್ತಿರಬೇಕು, ಗಡುವನ್ನು ಕೊಟ್ಟಿದ್ದಂಥದ್ದು ನಿಮ್ಮ ಪೇಪರ್ಗಳಿಗೆಲ್ಲ ಬಂದೈತೆ. ಅದು ನಿಮ್ಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಆ ಮಾತನ್ನು ನಾನು ಯಾಕೆ ಕೇಳಿದೆ ಅಂತ ಹೇಳಿದರೆ, ಸ್ವಾಮಿಗಳನ್ನು ಕರ್ಕೊಂಡು ಬರೋ ಹೊತ್ತಿನಲ್ಲಿ ನೀವು ಆ ಶ್ವಾಸಪೀಠ ಬಂದು ಬಿಟ್ಟು ಇಲ್ಲಿಗೆ ಬರಬೇಕು. 2 ಪೀಠದಲ್ಲಿರ್ತೀವಿ ಅಂದರೆ ಆಗೋದಿಲ್ಲ. ಆಮೇಲೆ ನೀವು ನಮ್ಮ
ವೀರಶೈವ ಲಿಂಗಾಯತ ಪಂಚಶಾಲಿ ಧರ್ಮದ ಬಗ್ಗೆ ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಡೀ ಸಮಾಜವನ್ನು ಇಡೀ ರಾಜ್ಯ ತುಂಬ ಅಡ್ಡಾಡಿ ಕಟ್ಟಬೇಕು. ಆಮೇಲೆ ಅವತ್ತು ನಾನು ನಮ್ಮ ಒಂದು ಕನಸು ಏನಿತ್ತಪ್ಪ ಅಂತಂದರೆ, ಏನು ಬೆಟ್ಟಪ್ಪರು ದಿಂಡೂರರು ನಮಗೆಲ್ಲ ಏನು ಹೇಳಿದ್ರು, ನಾವು ಈ ಸಮಾಜದಲ್ಲಿ ಹುಟ್ಟಿದ್ದೀವಿ, ಈ ಸಮಾಜದ ಋಣ ತೀರ್ಸೋಕ್ಕೋಸ್ಕರ ನಾವು ಇದನ್ನು ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ನಾವು ಹಿಂದೇನು ಪ್ರತಿಜ್ಞೆ ಮಾಡಿದ್ವಿ, ಆ ನಿಟ್ಟಿನಲ್ಲಿ ಮಾಡ್ಕೊಂತ ಬಂದೀವಿ. 2018 ಆ ಟೈಮ್ನಲ್ಲಿ ನಾವು ಸ್ವಾಮಿಗಳು ಮಾಡಬೇಕು ಅಂತ ಎಲ್ಲರೂ ನಾವು ಪ್ರವಾಸ ಮಾಡಿದಾಗ ಇವ್ರನ್ನ ಆರಿಸಿದ್ವಿ. ಆದರೆ ಇವರು ಬುದ್ಧಿವಂತರಿದ್ದಾರೆ, ಇವರೆಲ್ಲ ಅದಾರ ಸರಿ, ನಾವು ಹೇಳ್ಕೊಂತ ಬಂದ್ವಿ. ಕೆಲವು ವಿಚಾರಗಳಲ್ಲಿ ನಮ್ಮ ಹಿರಿಯರು ಅವರಿಗೆ ಕೆಲವರು ವಿಚಾರಗಳು ಹಿಡಿಲಿಲ್ದಾಗ ಅವ್ರು ಹೇಳಿದಾಗ ಅವಾಗ ಅವ್ರು ಸಿಟ್ಟಾದರು. ಇವರು ನಾನು ನಡಿವೆ, ನಾವಾಗಲಿ ಪೂಜಾರಿ ಚಂದ್ರಶೇಖರ್ ಆಗಲಿ ಜ್ಯೋತಿ ಪ್ರಕಾಶ್ ಆಗಲಿ ಏನು ಮಾಡಿದ್ವಿಪ್ಪ ಅಂತಂದರೆ, ಅವರಿನ್ನೂ ಹುಡುಗರು ಅದಾರೆ, ಹೊಸ್ದಾಗಿ ಬಂದಿದ್ದಾರೆ, ಬಿಸಿ ರಕ್ತ ಇದೆ, ಫಾರಿನ್ನೆಲ್ಲ ಟೂರ್ ಮಾಡಿದ್ದಾರೆ, ಅವರಿಗೆ ಸ್ವಲ್ಪ ಸಮಾಧಾನ ಹೇಳೋಣ ಅಂತ ಅವ್ರಿಗೆ ಹೇಳಿ ಇವರಿಗೆ ನಾವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.